ವಿಜಯನಗರ ಕಾಲದ ಗತ ವೈಭವವನ್ನು ಮರುಕಳಿಸುವ ಭಾಗವಾಗಿ ಹಂಪಿ ಉತ್ಸವಕ್ಕೆ ನಾಳೆಯಿಂದ ಚಾಲನೆ ಸಿಗಲಿದೆ. ಹಂಪಿ ಉತ್ಸವದ ಹಿನ್ನೆಲೆಯಲ್ಲಿ ಹಂಪಿಯ ಸ್ಮಾರಕಗಳ ಗುಚ್ಛ ಹೋಲುವ ವೇದಿಕೆ ಸಿದ್ಧಗೊಂಡಿದೆ. ಉತ್ಸವ ಹಿನ್ನೆಲೆಯಲ್ಲಿ ಹಂಪಿ ಉತ್ಸವದ ರೂವಾರಿ ಎಂಪಿ ಪ್ರಕಾಶ್ ಅವರ ಹೆಸರಲ್ಲಿ 112/68 ಅಡಿಯ ಪ್ರಮುಖ ವೇದಿಕೆ ಸಿದ್ಧಗೊಂಡಿದೆ. ವೇದಿಕೆ ವಿಜಯನಗರದ ವಾಸ್ತುಶಿಲ್ಪ ಮಾದರಿಯಲ್ಲಿ ಹಂಪಿ ಸ್ಮಾರಕಗಳ ಗುಚ್ಛವನ್ನು ಬಳಸಿಕೊಳ್ಳಲಾಗಿದೆ. ವಿಜಯನಗರದ ವಾಸ್ತುಶಿಲ್ಪ ವಿಜಯ ವಿಠಲ ದೇವಾಲಯದ ಸಪ್ತಸ್ವರ ಕಂಬಗಳು, ಕುದುರೆ ಗೊಂಬೆ, ಮಂಟಪದ ಕಂಬಗಳನ್ನು ಬಳಸಿಕೊಂಡು ಆಕರ್ಷಕ ಮಂಟಪ ನಿರ್ಮಾಣ ಮಾಡಲಾಗಿದೆ. ಅಂಜನಾದ್ರಿ ಆಂಜನೇಯ ಮತ್ತು ಸಾಸಿವೆಕಾಳು ಗಣಪತಿ ದೇವಸ್ಥಾನದ ಮಾದರಿಯಲ್ಲಿ ಮೂರ್ತಿಗಳ ಜೊತೆಗೆ ಮಂಟಪದ ಮೇಲ್ಗಡೆ ಕಮಲಮಹಲ್ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ವರಹವನ್ನ ಕೆತ್ತನೆ ಮಾಡಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವಂಥ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಬೃಹತ್ ವೇದಿಕೆಗಳು ಕೂಡ ಸಿದ್ಧಗೊಂಡಿದೆ. ಹೀಗಾಗಿ ಪ್ರಮುಖವಾಗಿ ಹಂಪಿ ಉತ್ಸವದ ರೂವಾರಿಗಳಾಗಿರ್ತಕ್ಕಂಥ ಮಾಜಿ DCM ದಿವಂಗತ MP ಪ್ರಕಾಶ್ ಅವರ ಹೆಸರಿನಲ್ಲಿ ಮುಖ್ಯ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ನಾನೀಗ ಒಂದು ವೇದಿಕೆ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಂಪಿಯ ಎಲ್ಲ ಸ್ಮಾರಕಗಳನ್ನ ಒಳಗೊಂಡಂತೆ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದೇ ಪ್ರಮುಖವಾಗಿರ್ತಕ್ಕಂಥ ವೇದಿಕೆ ಕೂಡ ಆಗಿರುವಂಥದ್ದು. ಅಂದರೆ ವಿಜಯನಗರ ವಾಸ್ತುಶಿಲ್ಪ ಸಂರಚನೆಯಲ್ಲಿ ವಿಜಯ ವಿಠಲ ದೇವಾಲಯದ ಸಪ್ತಸ್ವರಗಳ ಕಂಬಗಳು, ಅದ್ರ ಜೊತೆಗೆ ಕುದುರೆ ಗೊಂಬೆ ಮಂಟಪದ ಕಂಬಗಳನ್ನು ಬಳಸಿಕೊಂಡು ಆಕರ್ಷಕ ಮಂಟಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ರೀತಿಯ ಬೃಹತ್ ಆಕರ್ಷಕವಾಗಿರ್ತಕ್ಕಂಥ ಮಂಟಪಗಳ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನಗಳ ಮತ್ತು ವರಹಗಳನ್ನು ಕೂಡ ಎರಡೂ ಬದಿಯ ವೇದಿಕೆಗಳಲ್ಲಿ ಕೂಡ ಅಂದರೆ ಎರಡೂ ಬದಿಗಳಲ್ಲಿ ಹಾಕಲಾಗಿರುವಂಥದ್ದು. ಪ್ರಮುಖವಾಗಿ ಮತ್ತೊಂದು ಕಡೆಗೆ ಅಂದರೆ ಹಂಪಿಯ ಪಕ್ಕದಲ್ಲೇ ಇರುವಂಥ ಅಂಜನಾದ್ರಿ ದೇವಸ್ಥಾನದ ಆಂಜನೇಯನನ್ನು ಕೂಡ ಈಗಾಗಲೇ ಇಲ್ಲಿ ರೂಪುಗೊಳಿಸಲಾಗಿದೆ. ಮತ್ತೊಂದು ಕಡೆಗೆ ಎರಡೂ ಬದಿಗಳಲ್ಲಿ ಪ್ರಮುಖವಾಗಿ ಅಂದರೆ ಏನು ಕಲ್ಲಿನ ರಥಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅದ್ರ ಜೊತೆಗೆ ಅಲ್ಲಿ ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಸ್ಮಾರಕದ ಅಕ್ಕಪಕ್ಕದಲ್ಲಿ ರಾಣಿ ಸ್ನಾನಗೃಹದ ಮೇಲ್ಗಡೆ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯದ ಗೋಪುರವನ್ನು ಕೂಡ ಮಾಡಲಾಗ್ತದೆ. ಇನ್ನು ವೇದಿಕೆ ಅಡಿಪಾಯದಲ್ಲಿ ಹಜರರಾಮ ದೇವಾಲಯ ಮಹಾನವಮಿ ದಿಬ್ಬದ ಮಾದರಿಯಲ್ಲಿ ಆನೆ, ಕುದುರೆಗಳನ್ನು ಕೂಡ ಕೆತ್ತನೆ ಮಾಡಲಾಗಿರುವಂಥದ್ದು. ಯಾಕಂದರೆ ಇದು ಸಾಕಷ್ಟು ಪ್ರಮುಖವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಕೂಡ ಆಗಿರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಇಲ್ಲಿ ಆಂಜನೇಯ ಮತ್ತು ಸಾಸಿವೆಕಾಳು ಗಣಪತಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಂದರೆ ಮೇಲ್ಗಡೆ ಕಾಣ್ಬೋದು, ಇಲ್ಲಿ ಪ್ರಮುಖವಾಗಿ ಹಂಪಿಯಲ್ಲಿ ಸಾಸಿವೆಕಾಳು ಗಣಪನ ಮೂರ್ತಿಯು ಕೂಡ ಸಾಕಷ್ಟು ಪ್ರಮುಖವಾಗಿರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಇಲ್ಲಿ ಸಾಸಿವೆಕಾಳು ಗಣಪತಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಆಂಜನೇಯನ ಮೂರ್ತಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಂದರೆ ಈ ರೀತಿಯ ವೇದಿಕೆಯ ಎರಡೂ ಬದಿಗಳಲ್ಲಿ ಕಲ್ಲಿನ ತೇರಿನ ಮಂಟಪವನ್ನು ಸೃಷ್ಟಿಸೋದ್ರ ಮೂಲಕ ಇದರಲ್ಲಿ LED ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಸಾಕಷ್ಟು ಆಕರ್ಷಣೀಯವಾಗಿ ಕಾಣಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಟ್ಟು 6 ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಹಂಪಿ ಉತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳಂದ್ರೆ ಕೊನೆಯ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ಕೊನೆಯ ಹಂತದಲ್ಲಿ ಸಿದ್ಧತೆಗಳು ಕೂಡ ಇರುವಂಥದ್ದು. ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಅಮರೀಶ್ ಎಲ್ಕಹೊಮ್ಮಿನ ಪಬ್ಲಿಕ್ TV, ಬಳ್ಳಾರಿ.